ಹೊಸದಾಗಿ ಏನಾರ ಇದ್ರೆ ದಾವಣಗೆರೆಯಲ್ಲಿ ಒಂದು ಡೆತ್ ಆಗಿದೆ ಸರ್. ದಾವಣಗೆರೆಯಲ್ಲಿ ಒಂದು ಡೆತ್ ಆಗಿದೆ. ಲಾಕಪ್ ಡೆತ್ ಅಂತ ಹೇಳಿ ಆರೋಪಿಸಿ ಒಂದು ಪ್ರತಿಭಟನೆಗಳಾಗ್ತವೆ. ಏನು ದಾವಣಗೆರೆಯಲ್ಲಿ ಒಂದು ಪೊಲೀಸ್ ಠಾಣೆಯಲ್ಲಿ ಡೆತ್ ಆಗಿದೆ. ಅದನ್ನ ಲಾಕಪ್ ಡೆತ್ ಪೊಲೀಸ್ ಅವರು ಮಾಡಿದ್ದಾರೆ ಅಂತ ಹೇಳಿ ಪರಿಸ್ಥಿತಿ ಸ್ವಲ್ಪ ವಿಕೋಪಕ್ಕೆ ಹೋಗಿದೆ. ಪೊಲೀಸರ ಮೇಲೆ ಕಲ್ತೂರಾಟ ಮಾಡುವಂತ ಕೆಲಸ. ಈಗ ಅವನಿಗೆ ಪಿಟ್ಸ್ ಬತ್ತಿತ್ತಂತೆ. ಅದಕ್ಕೆ ನಾನೇನು ಹೇಳಿದ್ದೀನಿ ಅಂತಂದ್ರೆ FIR ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರಲ್ಲ ಅದು ತಪ್ಪು. ಅದಕ್ಕೆ ಆ ಇನ್ಸ್ಪೆಕ್ಟ್ರು DYSP ಸಸ್ಪೆಂಡ್ ಮಾಡಿ ಅಂತ. ಯಾಕಂತಂದ್ರೆ FIR ಮಾಡದೇನೆ ಯಾರನ್ನೂ ಕೂಡ ಕರ್ಕೊ ಕುಳಿಸ್ಕೊಳಕ್ಕಾಗಲ್ಲ. ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು, ಅಲ್ಲೇ ಇಟ್ಕೊಳಕ್ಕಾಗಲ್ಲ. ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ. ಬಟ್ ಲಾಕಪ್ ಡೆತ್ ಅಲ್ಲ ಅದು, ನಾನು ವಿಚಾರಣೆ ಮಾಡಿದೆ ಈಗಾಗಲೇ. ಲಾಕಪ್ ಡೆತ್ ಅಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಪಿಟ್ಸ್ ಬಂದಿತ್ತಂತೆ ಅವನಿಗೆ. ಆಸ್ಪತ್ರೆಗೆ ಕರ್ಕೊ ಹೋದ್ಮೇಲೆ ಅವನು ಅಸುರಾಗಿದ್ದಾನೆ. ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎಂಕ್ವೈರಿ. ಗೊತ್ತಾಯ್ತಾ? ಸೊ ಇದು ಪರಿಸ್ಥಿತಿ. ಪ್ರಜ್ವಲ್ ವಿಚಾರದಲ್ಲಿ ಜೈಶಂಕರ್ ರಿಪ್ಲೈ ಮಾಡಿದ್ದಾರೆ, ಪಾಸ್ಪೋರ್ಟ್ ನ ಕ್ಯಾನ್ಸಲ್ ಪ್ರೋಸೆಸ್ ಮಾಡ್ತಾ ಇದೀವಿ ಅಂತ. ಇಲ್ಲ ಮಾಡಿ ಅಪ್ಪ, ಅವರೆಲ್ಲ ಇಶ್ಯೂ ಮಾಡಿರೋದು. ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇಶ್ಯೂ ಮಾಡಿರೋದು. ಮಾಡ್ಲಿ, ಕ್ಯಾನ್ಸಲ್ ಮಾಡ್ಲಿ. ಶೋಕಾಸ್ ನೋಟಿಸ್ ಕೊಟ್ಟು ರಾಜ್ಯ ಸರ್ಕಾರದ ಪತ್ರ ಕೊಡೋದು ತಡ ಆಗಿದೆ. 21ನೇ ತಾರೀಕು ರಾಜ್ಯ ಸರ್ಕಾರ ಪತ್ರ ಬರೆದಿದೆ ನಮಗೆ. ಜೈಶಂಕರ್ ನಾನು ಬರೆದ ದಿನಗಳಾಯ್ತು. ಪ್ರೋಸೆಸ್ ಲೇಟ್ ಆಯ್ತು. ರಾಜ್ಯ ಸರ್ಕಾರ 15 ದಿನಗಳಾಗಿರ್ಬೇಕು. 15 ದಿನಗಳಾಯ್ತು ಬರೋದು. ನಾನು ಮೊದಲನೇ ಲೆಟರು, ಎರಡನೇ ಲೆಟರ್ ಪೊಲೀಸ್ನವ್ರು ಬರೆದಿದ್ದಾರೆ, SIT ಅವರು ಬರೆದಿದ್ದಾರೆ. ಇನ್ನು ಏನು ಬರೀಬೇಕಂತೆ ಅವ್ರಿಗೆ? ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಮಾಡಕ್ ಹೋಗ್ಬಾರ್ದು. ಆಯ್ತಪ್ಪ ಲೇಟ್ ಆಗದೆ ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್. ಈಗ ಇಶ್ಯೂ ಮಾಡಿ, ಈಗ ಕ್ಯಾನ್ಸಲ್ ಮಾಡಿ. ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿ ನಡೆಸಿ ಅಷ್ಟು ಸುಲಭ ಅಲ್ಲ, ತುಂಬಾನೇ ಪ್ರೋಸೆಸ್ ಹಿಡಿತದೆ ಅಂತ ಹೇಳಿದ್ದಾರೆ. ಕ್ಯಾನ್ಸಲ್ ಮಾಡೋದು ಅಷ್ಟು ತುಂಬಾ ಸುಲಭ ಅಲ್ಲ. ಅವರು ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಅಲ್ಲ, ಕೇಂದ್ರದಲ್ಲಿ ಯಾವಾಗ ಮಂತ್ರಿ ಆಗಿರ್ಲಿಲ್ಲ, ಈಗ ಚೀಫ್ ಮಿನಿಸ್ಟರ್ ಆಗಿದ್ರು ಅಷ್ಟೇ. ರಾಕೇಶ್ ಸಿದ್ದರಾಮಯ್ಯ ಅವ್ರು ಸತ್ತು 8 ವರ್ಷ ಆಯ್ತು. ಈಗ ವಿಚಾರನ ಪ್ರಸ್ತಾಪ ಮಾಡೋದಿದೆಯಲ್ಲ, ಅದು ಮೂರ್ತನ. ಡಿಫರೆಂಟ್ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಅವರು 2016ರಲ್ಲಿ ಸತ್ತು ಹೋದ. ಎಷ್ಟನೇದು ಇಷ್ಟು ಈಗ? ಅದಕ್ಕೂ ಇದಕ್ಕೂ ಸಂಬಂಧ ಇದೆ? ಇಲ್ಲಿ ಇವ್ರ ಅಣ್ಣನ ಮಗ ರೇಪ್ ಮಾಡಿದಾನೆ ಅಂತ ಇರೋದು ಕೇಸು. ವೈರಲ್ ಮಾಡಿದ್ ಇನ್ನೂ ಅಪರಾಧ ಅಂತ ಸರ್. ಅವರು ವೈರಲ್ ಮಾಡಿರೋದು ಇನ್ನೂ ಅಪರಾಧ. ಅದು ಇಲ್ಲಿ ಯಾವ ಸೆಕ್ಷನ್ ನಲ್ಲಿ ಹೇಳ್ತಾರೆ? ಅಲ್ಲ, ಮಹಿಳೆ ಅಲ್ಲ, ಯಾವ ಸೆಕ್ಷನ್? ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಯಾವ ಸೆಕ್ಷನ್ ಹೇಳ್ತದೆ? ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಸೆಕ್ಷನ್ ಹೇಳಿದ್ರೆ ಕೋಟ್ ಮಾಡಿದ್ರೆ ಏನ್ ಮಾಡಿಲ್ಲ, ಮತ್ತೆ ಮಾಡದೆ ಹೋದ್ರೆ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ? ಅದ್ರ ಪ್ರಕಾರ ತಾನೇ ಶಿಕ್ಷೆ ಕೊಡೋದು. ಯಾವ ಸೆಕ್ಷನ್ ನಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಹೇಳ್ತಾ ಇದ್ದಾರೆ. ನಾನು ಅದನ್ನ ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ಸರಿ ಅಂತ ಹೇಳಕ್ ಹೋಗಲ್ಲ. ಇಟ್ ಇಸ್ ಆಲ್ಸೋ ಅನ್ ಅಫೆನ್ಸ್. ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ, ಯಾವ ಸೆಕ್ಷನ್ ಅಡಿಲಿ ಬರ್ತದೆ ಅದು? ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ? ಅಥವಾ ಇನ್ಯಾವ್ದಾದ್ರು ಕ್ರಿಮಿನಲ್ ಲಾ ಇದ್ರೆ, ಇವ್ರದ್ದೇನಾದ್ರು ಹೊಸ ಕ್ರಿಮಿನಲ್ ಲಾ ಇದ್ರೆ ಹೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.